ಡೆಫಿನೆಟ್ಲಿ ಇಟ್ಸ್ ಅ ಡಿಫ್ರೆಂಟ್ ವರ್ಲ್ಡ್ ಆಕ್ಚುಲಿ. ನಾವು ಇದು ಪ್ರಾಕ್ಟಿಕಲ್ ಲೈಫ್ ಅನ್ನೋದಾದ್ರೆ ಬಿಗ್ ಬಾಸ್ ಆ ಪ್ರಾಕ್ಟಿಕಲ್ ಲೈಫ್ ನ ಚಾಲೆಂಜ್ ಮಾಡಿರುವಂತ ಶೋ ಆಗಿರುತ್ತೆ. ಹ್ಯೂಮನ್ ಏನ್ ಹೇಳ್ತಾರೆ, ಹ್ಯೂಮನ್ ಫಾರ್ಮ್ಯಾಟ್ನೇ ಚಾಲೆಂಜ್ ಮಾಡಿರುವಂತ ಶೋ ಆಗಿರುತ್ತೆ. ಅಲ್ಲಿ ಒಂದು ರೆಸ್ಟ್ರಿಕ್ಟೆಡ್ ಪ್ಲೇಸ್ ಅಲ್ಲಿ ಇರ್ತೀವಿ. ಒಂದಷ್ಟು ಟಾಸ್ಕ್ಗಳಿಗೆ ನಾವು ವಿ ಕೆನಾಟ್ ಎಸ್ಕೇಪ್ ಫ್ರಮ್ ಎನಿಥಿಂಗ್ ದೇರ್. ಹ್ಯೂಮನ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಟಾಸ್ಕ್ಗಳಾಗಿರ್ಬೋದು, ಚಟುವಟಿಕೆಗಳಾಗಿರ್ಬೋದು, ಯಾವ್ದ್ರಿಂದನೂ ಎಸ್ಕೇಪ್ ಆಗೋದಕ್ಕೆ ಆಗೋದಿಲ್ಲ. ಇದು ಪ್ರಾಕ್ಟಿಕಲ್ ವರ್ಲ್ಡ್. ಅದೊಂದು ಇಟ್ಸ್ ಕ್ರಿಯೇಟೆಡ್. ಇಲ್ಲ, ನಮ್ಮಿಷ್ಟನು ನಾವ್ ಹೇಗೆ ಅದು ನಮಗ್ ಬಿಟ್ಬಿಡ್ತಾರೆ, ಕಾನ್ಸೆಪ್ಟ್ ಕೊಡ್ತಾರೆ ಅಷ್ಟೇ. ಆ ರೂಲ್ಸ್ ಬಿಟ್ರೆ ಕಾನ್ಸೆಪ್ಟ್ ಕೊಟ್ಟು ನಮಗೆ ಹೇಗ್ ಬೇಕೋ ಅದನ್ನ ನೀವು ಮಾಡ್ಕೊಳ್ಳಿ, ದಟ್ ಇಸ್ ಹೌ ನೀವೇನ್ ಮಾಡ್ತೀರೋ ಅದನ್ನ ನಾವು ಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ ಹೊರತು ಹೀಗೆ ಪ್ರತಿಯೊಂದು ಮಾಡ್ಬೇಕಂತಿಲ್ಲ. ಸೊ ಅದಕ್ಕೆ ಆನ್ಸರ್ ಸಿಗೋದೇ ಅಲ್ಲಿ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ ಕೇಳಿದಾಗ ಅಲ್ಲ, ಅಲ್ಲ ಕೊಡ್ತಾರೆ. ಇವಾಗ ಏನೋ ಒಂದು ಆಪಲ್ ನಮ್ ಕೈ ಕೊಟ್ಟು ನೀವ್ ಹೇಗ್ ತಿಂತೀರಾ, ನಾನ್ ಹೇಗ್ ತಿಂತೀನಿ ಅನ್ನೋದೇನ್ ನೋಡ್ತೀವಲ್ಲ, ಅದಷ್ಟೇ. ಇಟ್ ಇಸ್ ನಾಟ್ ಸ್ಕ್ರಿಪ್ಟೆಡ್. ನಾವು ನನ್ಕಿಂತ ಮುಂಚೆ ಹೋಗ್ಬೇಕು ಅಂತ ಹೇಳಿದ ಅವರೇ. ನಾನ್ ತುಂಬಾ ಯೋಚನೆ ಮಾಡಿದೆ. ನಮ್ಮೆಲ್ಲರಿಗೂ ಇರೋ ಪರ್ಸೆಪ್ಷನ್, ಹೋಗೋಕ್ಕೂ ಮುಂಚೆ ಇರೋಂತ ಪರ್ಸೆಪ್ಷನ್ ಏನಂದ್ರೆ ಬಿಗ್ ಬಾಸ್ ಅಂದ್ರೆ ಜೋರಾಗಿ ಮಾತಾಡ್ಬೇಕಲ್ಲಿ, ಎಲ್ಲವೂ ಹೇಳ್ಬೇಕು, ಇಲ್ದಿದ್ರೆ ಕಷ್ಟ ಆಗುತ್ತೆ ಅಲ್ಲಿ ಅನ್ನೋದೆಲ್ಲ ಇರುತ್ತಲ್ಲ. ಇದೇ ಮೈಂಡ್ ಸೆಟ್ಟಿಗೂ ನನಗೂ ಅಲ್ಲಿ ಹೋಗಿ ಐ ಆಮ್ ನಾಟ್ ಟೂ ಲವ್. ನನ್ ಜೋರಾಗಿ ಎಲ್ಲವೂ ಹೇಳೋದು ಕಡಿಮೆ, ತುಂಬಾ ಕೋಪ ಬರ್ಬೇಕು ನಾನು ಆ ರೀತಿ ಏನಾದ್ರು ಹೇಳ್ಬೇಕು ಅನ್ನೋದಾದ್ರೆ. ಸೊ ಆನ್ ದಟ್ ನೋಟ್ ನಾನು ಅಲ್ಲಿ ಇರೋದಕ್ಕಾಗತ್ತಾ ಅಂತ ಯೋಚನೆ ಮಾಡಿದ್ದಿದೆ ಅಲ್ಲಿ. ಯಾಕಂದ್ರೆ ಸತ್ಯ ಪ್ರಾಜೆಕ್ಟ್ ನೋಡಿದ್ರೆ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ ನಾನು. ಶೂಟಿಂಗ್ ಟೈಮಿಂಗ್ಸ್ ಬೆಳಗ್ಗೆ ಎದ್ದೇಳ್ತೀವಿ, ಆ ಗೆಟಪ್ಗೆ ಬರ್ತೀವಿ, ಆಕ್ಟ್ ಮಾಡ್ತೀವಿ, ವಾಪಸ್ ಮತ್ತೆ ಮನೆಗೆ ಬರ್ತೀನಿ. ನನಗೆ ನನ್ನ ಪರ್ಸನಲ್ ಟೈಮ್ ಇರುತ್ತೆ. ಅಲ್ಲಿ 100+ ಡೇಸ್ ಆಕ್ಟ್ ಮಾಡೋದಕ್ಕೆ ಹೇಗ್ ಸಾಧ್ಯ? ಅಂಡ್ ಅದು ವ್ಯಕ್ತಿತ್ವಗಳ ಆಟ. ಒಂದು ಪಾತ್ರವಾಗಿ ನಾವು ಒಳಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ವ್ಯಕ್ತಿತ್ವನ ಇಟ್ಕೊಂಡು ಹೋಗ್ತೀವಿ ಅನ್ಸುತ್ತೆ. ಅದೇ ರೀತಿ ಬದುಕೋದೇ ಚಾಲೆಂಜ್ ನನ್ನ ಪ್ರಕಾರ. ದ ಹೋಲ್ ಟಾಸ್ಕ್ ಇಸ್ ನೀವಾಗಿರೋದು. ಅಲ್ಲಿ ಕೊಡುವಂತ ಟಾಸ್ಕ್ ಅಲ್ಲ, ಅಥವಾ ಅಲ್ಲಿ ಕೊಡುವಂತ ಟಾಸ್ಕ್ ಅಲ್ಲಿ ನೀವಾಗಿ ಹೇಗೆ ಅದನ್ನ ತಗೋತೀರಾ, ರಿಯಾಕ್ಟ್ ಮಾಡ್ತೀರಾ ಅನ್ನೋದು. ಸೊ ಇಟ್ ಇಸ್ ದ್ಯಾಟ್.